ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲ ಹೋಬಳಿ ಕೊಡಿಗೆಹಳ್ಳಿ, ಕೆಂಚನಪುರ, ಬಳಗೆರೆ ಈ ಥರ ತೋಟಗಳಿರತಕ್ಕಂಥ ಪ್ರದೇಶ. ಇದನ್ನು ರಾಜಕಾರಣಿಗಳು KDBನವರು ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಈ ಥರ ಫಲವತ್ತಾದ ಭೂಮಿಗಳನ್ನ ವಶಪಡಿಸ್ಕೊಳ್ತಾ ಇದ್ದಾರೆ. ರೈತರೆಲ್ಲ ಕಂಗಾಲಾಗಿದ್ದಾರೆ. ನೋಡಿ ಸ್ವಾಮಿ, ತೆಂಗು, ಬಾಳೆ, ಅಡಿಕೆ ಬೆಳೆದಿರ್ತಕ್ಕಂಥ ಜಾಗ. ಈ ಸುತ್ತಮುತ್ತಲಿನ ಸಾವಿರಾರು ಎಕರೆಗಳು ಸಹ ಇದೆ. ಇದು ಎ ಗ್ರೇಡ್ ಭೂಮಿಗಳು. ಈ ಎ ಗ್ರೇಡ್ ಭೂಮಿಗಳನ್ನ ಇವರು ವಶಪಡಿಸ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ, ಅಕ್ರಮ. ಯಾರೂ ನಮ್ಮ ರೈತರಿಗೆ ಸಹಾಯ ಮಾಡುವಂಥ ರಾಜಕಾರಣಿಗಳೇ ಇಲ್ಲ. ಎಲ್ಲ ರಾಜಕಾರಣಿಗಳು ಸಹ, ಎಲ್ಲ ಪಕ್ಷದ ರಾಜಕಾರಣಿಗಳು ಸಹ ಈ ಒಂದು KDB ಅಥವಾ ಸರ್ಕಾರ ತಗೊಳ್ಳೋಂಥ ನಿರ್ಧಾರಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಅನ್ಕೋಬೋದು. ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೆಲ ರಾಜಕಾರಣಿಗಳು ಆಸ್ತಿಗಳನ್ನ ಮಾಡಿದ್ದಾರೆ. 100 ಎಕರೆ ಆಸ್ತಿಗಳನ್ನ ಮಾಡಿದ್ದಾರೆ. ಎಲ್ಲ ಪಾರ್ಟಿಯವರಿದ್ದಾರೆ. BJP ಅವರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ, JDSನವರಿದ್ದಾರೆ, ಎಲ್ಲ ಪಕ್ಷದವರಿದ್ದಾರೆ. ಎಲ್ಲ ಪಕ್ಷದ ಮಹಾನ್ ನಾಯಕರುಗಳು ಈ ಒಂದು ಕೊಡಿಗೆಹಳ್ಳಿ ಪಂಚಾಯಿತಿ ಮತ್ತು ಹುಲ್ಕುಂಟೆ ಪಂಚಾಯಿತಿನಲ್ಲಿ ಆಸ್ತಿಗಳನ್ನ ಮಾಡಿದ್ದಾರೆ. ಅವರೇ ಪ್ರೆಸೆಂಟ್ ಮಾಡ್ತಾಯಿದ್ದಾರೆ, ನಮ್ಮ KDBಗೆ ಅಕ್ವೈರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅವ್ರ ಹಿಂದೆ ರೈತರ ಹತ್ರ 30 ಲಕ್ಷ 40 ಲಕ್ಷಕ್ಕೆ ಜಮೀನನ್ನು ಪಡ್ಕೊಂಡಿದ್ದಾರೆ. ಆ ಜಮೀನಿಗೋಸ್ಕರ ಇದನ್ನು ಹೆಚ್ಚಿಗೆ ಮಾಡಿ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೊಳ್ಳೋಕ್ಕೋಸ್ಕರ ಅವರೇ ಒಂದು ಸರ್ಕಾರದ ಮೇಲೆ ಒತ್ತಡ ತಂದು ಈ ಅಕ್ವಿಷನ್ ಪ್ರೋಸೆಸ್ನ ಶುರು ಮಾಡ್ತಾಯಿದ್ದಾರೆ. ಹೆಸರು ಮಾತ್ರ ವರ್ಲ್ಡ್ ಇನ್ವೆಸ್ಟರ್ ಮೀಟ್ಗೋಸ್ಕರ ನಾವು ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡ್ತೀವಿ, ಇಂಟರ್ನ್ಯಾಷನಲ್ ಸಿಟಿ ತರ್ತೀವಿ, ಕ್ವೀನ್ ಸಿಟಿ ತರ್ತೀವಿ ಅಂತ ಏನೇನೋ ಜನಗಳಿಗೆ ಹೇಳ್ತಾ ಇದ್ದಾರೆ. ಇದು ಸರಿ ಇಲ್ಲ. ಕ್ವೀನ್ ಸಿಟಿ ಮಾಡಲಿ, ಪಾವಗಡದಲ್ಲಿ ಮಾಡಲಿ, ಅಥವಾ ಇನ್ಯಾವುದೋ ಬಾರ್ಡರ್ ಏರಿಯಾಗಳಲ್ಲಿ ಮಾಡಲಿ, ರೈತರು ವಾಲಂಟ್ರಿ ಬಂದು ಜಮೀನನ್ನ ಕೊಡ್ತಾರಲ್ಲಿ. ಅಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೇರ್ಸಿಟಿ ಇದೆ. ಅಲ್ಲಿ ಅಂಥ ಪ್ಲೇಸಲ್ಲಿ ಅವರು ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಹೋರಾಟಗಳಿಗೆ ನೀವೆಲ್ಲರೂ ಧ್ವನಿ ಎತ್ತಿ ಅಂತ ಕೇಳ್ತಾ, ರೈತರ ಪರವಾಗಿ ನಿಮ್ಮ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.